ಇಲ್ಲಿಂದ ನೋಡಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ವಿದ್ಯಾರ್ಥಿಗಳು ತಮ್ಮನ್ನೀಗ ಬಿಟ್ಟು ಕೊಡುವುದಕ್ಕೆ ಭಾಳ ತೊಂದರೆಯಿಂದ ಅಳಕತ್ತಿದ್ದು ಸರ್. ತಮ್ಗೆ ಆಗ್ತಿರ್ತಕ್ಕಂಥ ತೊಂದರೆ ನೆನದು, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್, ನಾನು 1994ರಲ್ಲಿ ಶಾಲೆಗೆ ಬಂದೆ ಸರ್. ಬಂದ ಹೊತ್ತಿನಾಗ ಬರೀ ಟಿನ್ನಿನ ಒಂದಿಷ್ಟು ರೂಮ್ಗಳಿದ್ದವು. ಅದರ ನಂತರ ಮಕ್ಕಳ ಒಡನಾಟ, ನಾನು ಬಂದ ಹೊತ್ತಿನಲ್ಲಿ ನನ್ನ ಮಕ್ಕಳು ಯಾವ ರೀತಿಯಾಗಿರ್ಬೇಕಂತ ಒಂದು ಸ್ಪೋರ್ಟ್ಸ್ನಲ್ಲಿ ನಾನೊಂದು ಏನಾದರೂ ಮಾಡಬೇಕಂತ ಒಂದು ಇದಿತ್ತು ಸರ್. ನಾನು ಮಕ್ಕಳಲ್ಲಿ ಭಾಳ ಈ ಆಟಗಳಲ್ಲಿದ್ದು ಇದ್ದೊತ್ತಿನಾಗ ಯಾವುದೇ ರೀತಿಯಿಂದ ಬೆಳಗ್ಗೆ ನಾನು ಇನ್ನೂ ಮಲ್ಕೊತಿದ್ದೇನೆ ಸರ್. ಅವಾಗ ನಾನು ಫಸ್ಟು ಅಪಾರ್ಟ್ಮೆಂಟ್ ಆಗಿ ಬಂದಾಗ ನಾನು ಮಕ್ಕೊಂದವನು ಎಬ್ಸೊಂದು ಮಕ್ಕಳು ಕರ್ಕೊಂಬಂದಿಲ್ಲೇ ಮೈದಾನಕ್ಕೆ ಆ ಮಕ್ಕಳೇ ನನ್ನನ್ನು ಕರ್ಕೊಂಬರ್ತಿದ್ರು. ಅಷ್ಟು ಮಕ್ಕಳು ನನ್ನನ್ನು ಹಚ್ಕೊಂಡ್ಬಿಟ್ಟಿದ್ದು ಸರ್. ಇವತ್ತು ಆ ಮಕ್ಕಳನ್ನು ಬಿಟ್ಟು ಹೋಗೋಕ್ಕೆ ನನಗೆ ಭಾಳ ದುಃಖ ಆಗ್ತಾಯಿದೆ ಸರ್. ಈಗ ಈ ಕನ್ನಡ ಶಾಲೆಯಲ್ಲಿ ಇರತಕ್ಕಂಥ ಗುರು ಶಿಷ್ಯರ ನಡುವಿನ ಅವಿನಾಭಾವ ಸಂಬಂಧ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿನೂ ಕೂಡ ನೋಡೋದು ಕಡಿಮೆ ಆಗಿದೆ. ಅದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ಸರ್, ನಮ್ಮ ಶಿಕ್ಷಕರಾದರೂ ನಾವು ಮಕ್ಕಳ ಕೂಡ ಯಾವ ವರ್ತನೆ ಮೂಲಕ ನಾವು ಅವ್ರು ಕೂಡ ವ್ಯವಹಾರಗಳನ್ನು ಮಾಡ್ತೀವಿ, ಮಕ್ಕಳಿಗೆ ಏನು ತಿಳುವಳಿಕೆಗಳನ್ನು ಹೇಳ್ತೀವಿ, ಅವ್ರಿಗೆ ಒಂದು ಒಳ್ಳೆಯ ಹಾದಿಯಲ್ಲಿ ನಡೀರಿ ಅಂತೇಳಿ ನಾವು ಮಕ್ಕಳು ಕಲಿಸಿದಾಗ ಆ ಮಕ್ಕಳು ನಮ್ಮ ಮೇಲೆ ಎಲ್ಲ ಯಾವ ಶಿಕ್ಷಕರಿರಲಿ, ಕಾಲೇಜ್ ಇರಲಿ, ಹೈಸ್ಕೂಲ್ ಇರಲಿ, ಪ್ರೈಮರಿ ಇರಲಿ ಸರ್, ಎಲ್ಲರೂ ಆ ಮಕ್ಕಳ ತಕ್ಕಂಥ ಮಕ್ಕಳು ಒಬ್ಬ ಉಡಾಳನೂ ಇರ್ತಾನೆ ರೀ. ಅವನನ್ನು ಸರಳ ದಾರಿಗೆ ಯಾವ ರೀತಿಯಾಗಿ ತರಬೇಕು, ಒಮ್ಮೆ ದಂಡಿಸ್ಬೇಕು, ಒಮ್ಮೆ ಅವನ ಪ್ರೀತಿಯಿಂದ ನಾವು ಹಚ್ಕೊಂಡ್ಕಂದ ಮಾತ್ರ ಆ ಮಕ್ಕಳು ಶಿಕ್ಷಕರನ್ನು ಹಚ್ಕೊಂತಾರೆ ಸರ್. ಈಗ ಯಾವ ಶಾಲೆಗೆ ವರ್ಗಾವಣೆ ಆಗಿದೆ ಸರ್? ಸರ್, ಲಿಂಗಸೂರು ತಾಲೂಕು ಬನ್ನಗೋಳ ಶಾಲೆಗೆ ನಾನು ವರ್ಗಾವಣೆಗೊಂಡಿದ್ದೀನಿ ಸರ್. ಅದು RMS ಸ್ಕೂಲ್ ಸರ್. ಇನ್ನೂ ಎಷ್ಟು ವರ್ಷ ಸರ್ವಿಸ್ ಇದೆ ಸರ್? ಇನ್ನೂ 7 ವರ್ಷ ಅದ ಸರ್. ಇದೇ ಶಾಲೆಯಲ್ಲಿ 30 ವರ್ಷ 2 ತಿಂಗಳ 17 ದಿನ ಇಲ್ಲೇ ನಾನು ಸೇವೆಯನ್ನು, ಭಾಳ ವರ್ಷಗಳ ನಂಟು ಸರ್. ಹೌದು ಸರ್. ಹಂಗಾಗಿ ನನ್ನ ಆ ಮಕ್ಕಳಲ್ಲಿನೂ ಅಷ್ಟು ಬಾಂಧವ್ಯ ಇದಾಗಿಬಿಟ್ಟಿದೆ ಸರ್. ಆ ಮಕ್ಕಳು ಇದ್ರೆ ನಮ್ಗೆ ಯಾವುದೇ ರೀತಿಯಿಂದ ಇದಿರಲ್ಲ ಸರ್. ಊಟ ಸರಿ ನೆನಪಾಗಲ್ಲ ಸರ್ ಮಕ್ಕಳು ಕೂಡ ನಾವು ಕುಂತೀವಿ ಅಂತಂದ್ರೆ. ಈಗ ಗುರುಗಳಿಗೆ ವಿದ್ಯಾರ್ಥಿಗಳು ಕೊಡ್ತಕ್ಕಂಥ ಈ ಪ್ರೀತಿಯೇ ನಿಜವಾಗಿರ್ತಕ್ಕಂಥ ಖುಷಿಗೆ ಕಾರಣ. ಈ ಸಂಬಳಕ್ಕಿಂತ ಈ ಮಕ್ಕಳು ಈಗೇನು ಆ ಪ್ರೀತಿ ತೋರಿಸಿದ್ರೆ ನೋಡಿರಲ್ಲ ಸರ್, ಇದನ್ನು ಎಷ್ಟು ನಾವು ಇದನ್ನು ಕೋಟಿ ಕೊಟ್ಟರು ಅದನ್ನು ಪಡ್ಕೊಳಕ್ಕಾಗತ್ತಾ ಸರ್ ನಮ್ಮಿಂದ? ಆ ಮಕ್ಕಳ ಪ್ರೀತಿ ಸಿಗ್ಬೇಕಂತ ಅದು ನಮ್ಮ ಪೂರ್ವ ಜನ್ಮದ ಪುಣ್ಯ ಸರ್. ಈ ವೃತ್ತಿಗೆ ಬಂದೀನಿ, ಶಿಕ್ಷಕ ವೃತ್ತಿಗೆ ಅಂತಂದ್ರೆ ಆ ನನ್ನ ತಾಯಿ ತಂದೆ ಮತ್ತು ಪೂರ್ವಜರ ಪುಣ್ಯದಿಂದ ಈ ವೃತ್ತಿಗೆ ಬಂದೀನಿ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮಕ್ಕಳಿಂದ ಶಿಕ್ಷಕರು ಬಯಸೋದು ಒಂದನೇ ಸರ್. ಹೌದು ಸರ್. ಸರ್, ಒಂದು 2 ಮಾತು